Hello students, welcome to Ishwari Taniksha channel. So students, ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ KA ಕಡೆಯಿಂದ ಬಂದಿದೆ. ದಿಸ್ ಇಸ್ ರಿಗಾರ್ಡಿಂಗ್ ಕಾಷನ್ ಡೆಪಾಸಿಟ್ ರೀಫಂಡ್. ಸೊ ಎಲ್ಲರೂ ಕೇಳ್ತಾ ಇದ್ರಿ ರೀಫಂಡ್ ಯಾವಾಗ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಥರ ಒಂದು ನೋಟಿಫಿಕೇಶನ್ ಬರ್ತಾ ಇರೋದು. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಗಿವನ್ ಅಬೌಟ್ ದಿ ಕಾಷನ್ ಡೆಪಾಸಿಟ್. It was informed to the students that candidates who have already paid the medical course fee deposit and did not get any medical seat need not pay the fees once again. Compulsorily pay the balance fees to participate in the medical or dental special stray vacancy round. So ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಲ್ರೆಡಿ ನೀವು ಮೆಡಿಕಲ್ ಕಾಷನ್ ಡೆಪಾಸಿಟ್ ಪೇ ಮಾಡಿದರೆ ಪ್ರೀವಿಯಸ್ ರೌಂಡಲ್ಲಿ, ಈಗ ಪೇ ಮಾಡಬೇಡಿ, ಹಾಗೆಯೇ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದರು. ಬಟ್ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಬಟ್ ಮೆನಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಮೆಡಿಕಲ್ ಸೀಟ್ಸ್ ಆರ್ ರಿಕ್ವೆಸ್ಟಿಂಗ್ ಟು ರೀಫಂಡ್ ದಿ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆ್ಯಂಡ್ ಕಾಷನ್ ಡೆಪಾಸಿಟ್ ಅಮೌಂಟ್ ಟು ಪೇ ದ ಫೀಸ್ ಫಾರ್ MCC counseling. To facilitate such students, medical course fee deposit and caution deposit amount have been refunded to their account on 21st. ಅಂದರೆ ಇವತ್ತು ರೀಫಂಡ್ ಆಗಿದೆ ಕ್ಯಾಂಡಿಡೇಟ್ಸ್ಗೆ ಅಂತ ಕೊಡ್ತಾ ಇದ್ದಾರೆ. ಸೊ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಲ್ಲಿ. ಸೊ ಅದಕ್ಕಾಗಿ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಈಗ KA ಅವರು ಆಲ್ರೆಡಿ ರೀಫಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 21st ಅಂದರೆ ಇವತ್ತು ಇಟ್ ಈಸ್ ಆಲ್ರೆಡಿ ರೀಫಂಡೆಡ್ ಟು ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಪೇಡ್ ದ ಕಾಷನ್ ಡೆಪಾಸಿಟ್. ಸೊ ನೀವು 1 lakh ಏನು ಪೇ ಮಾಡಿದ್ದೀರಾ, ಅಥವಾ 1.5 lakh ಅಥವಾ 12 lakhs ನೀವು ಏನು ಕಾಷನ್ ಡೆಪಾಸಿಟ್ ಮನಿ ಪೇ ಮಾಡಿರ್ತೀರಾ, ಮತ್ತು ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆಲ್ರೆಡಿ ನಿಮಗೆ ರೀಫಂಡ್ ಮಾಡಿದ್ದಾರೆ ಅಂತ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮಗೆ ರೀಫಂಡ್ ಆಗಿದೆಯಾ ಇಲ್ವಾ ಅಂತ. ಸೊ ರೀಫಂಡ್ ಆಗಿದ್ದರೆ ಒಂದ್ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಷ್ಟು ಕಾಷನ್ ಡೆಪಾಸಿಟ್ ಪೇ ಮಾಡಿದ್ರಿ ಮತ್ತು ಯಾವಾಗ ರೀಫಂಡ್ ಆಗಿದೆ ಅಂತ ತಿಳಿಸಿ. ಅಥವಾ ನಿಮಗೆ ರೀಫಂಡೇ ಆಗಿಲ್ಲ ಅಂತಂದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ಅದರ್ ಕ್ಯಾಂಡಿಡೇಟ್ಸ್ ಆಲ್ಸೋ ವಿಲ್ ಕಮ್ ಟು ನೋ. If any such candidates are interested in participating special stray vacancy round, pay the medical or dental course fee deposit again as per the instructions and then enter the options to become eligible to participate in the special stray vacancy round. ಸೊ ಸ್ಟೂಡೆಂಟ್ಸ್ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ, ಸೊ ಆಲ್ರೆಡಿ ರೀಫಂಡ್ ಮಾಡಿದ್ದಾರೆ. ಸೊ ನೀವು ಈಗ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ಒನ್ಸ್ ಅಗೇನ್. ಸೊ 12 lakh rupees ಸೀಟ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ 12 lakh rupees ನೀವು ಕಾಷನ್ ಡೆಪಾಸಿಟ್ ಅವ್ರು ಏನು ಕೊಟ್ಟಿದ್ದಾರೆ, ಸೊ ಅದನ್ನ ಪೇ ಮಾಡಿದಾದ್ಮೇಲೆ ನೀವು ಈಗ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗುತ್ತೆ. ಒನ್ಲಿ ದೆನ್ ಯು ಕ್ಯಾನ್ ಎಂಟರ್ ದಿ ಆಪ್ಷನ್ಸ್. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಸ್ಟೂಡೆಂಟ್ಸ್ ಮರೀದೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇವತ್ತು ರೀಫಂಡ್ ಆಗಿದೆಯಾ ಇಲ್ವಾ ಅಂತ. ಸೊ ರೀಫಂಡ್ ಆಗಿದ್ದರೆ ಯಾವಾಗ ಮತ್ತು ಎಷ್ಟು ರೀಫಂಡ್ ಆಗಿದೆ ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.